ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್. ಓವರ್ಲೋಡ್ ಟಿಪ್ಪರ್ಗಳ ಹಾವಳಿ ತಡೆಗಟ್ಟಿ ಇಸ್ಮಾಯಿಲ್ ಆಡೂರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯ ಕ್ರಸರ್ ಪಾಯಿಂಟ್ಗಳ ಹಾವಳಿ ಹೆಚ್ಚಾಗಿದ್ದು, ಇವರಿಗೆ ಗಣಿ ಮತ್ತು ಭೂ ಇಲಾಖೆಯ, ಅರಣ್ಯ ಇಲಾಖೆಯ, ಆರ್ಟಿಒ, ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಭಯವೇ ಇಲ್ಲ. ಇದರಿಂದ ಎಮ್ಸ್ ಅಂಡ್ ಜಲ್ಲಿ ಕಡಿ ತುಂಬಿಕೊಂಡು ಓವರ್ಲೋಡ್ ಹಾಕಿಕೊಂಡು ಸಂಚರಿಸುವ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದ್ದು, ತಾಲೂಕಿನಲ್ಲಿ ಬಹಳಷ್ಟು ರಸ್ತೆಗಳು ಓವರ್ಲೋಡ್ ಹಾಕಿಕೊಂಡು ಸಂಚರಿಸುವ ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಅನ್ನೋದು ಹಾಳಾಗಿ ಹೋಗುತ್ತಿವೆ ಮತ್ತು ಓವರ್ಲೋಡ್ ಟಿಪ್ಪರ್ಗಳ ಸಂಚಾರದಿಂದ ಸಾರ್ವಜನಿಕರಿಗೆ ತೊಂದರೆ ಆದರೆ ಯಾರು ಹೊಣೆಗಾರರು? ಅದಕ್ಕೆ ಸಂಬಂಧಿಸಿದ ಆರ್ಟಿಒ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಂಥ ವಾಹನದ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಯ ಕರ್ನಾಟಕ ಸಂಘಟನೆಯ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಇಸ್ಮಾಯಿಲ್ ಅಡೂರು ಅವರು ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಏನಾಗಿತ್ತು ಅಂದ್ರೆ ಲಕ್ಷ್ಮೇಶ್ವರ ತಾಲೂಕು ಒಳಗೆ ಅಕ್ರಮವಾಗಿ ಕ್ರಷರ್ ಗಣಿಗಾರ ಭಾಳ ಜೋರಾಗ್ಯಾವ. ಟ್ರಕ್ಗಳಿಗೆ ಭಯ ಇಲ್ಲ. ಅಧಿಕಾರಿಗಳ RTO ಆಫೀಸರು, ಸಂಬಂಧಪಟ್ಟ ಅಧಿಕಾರಿಗಳು ಹೆದರಿಕಿಲ್ಲ. ಅವ್ರಿಗೆ ಓವರ್ಲೋಡ್ ಗಾಡಿ ಒಳಗೆ 25-30 ಟನ್ ಹಾಕಿ ತಾಲೂಕಿನ ಸುತ್ತಮುತ್ತ ರೋಡ್ ಎಲ್ಲ ಹಾಳಾಗೊಂಟಾವ. ಈ ಹಿಂದೆ ಗಾಡಿಗೆ ತಡಪಲ್ ಹಾಕಿಲ್ಲ. ಯಾರು ಬಡವ್ರ ಮಕ್ಕಳು ಹೋಗ್ತಿದ್ರು, ಯಾರು ರೈತರ ಮಕ್ಕಳು ಹೋಗ್ತಿದ್ರು, ಗಿಣ್ಣ ಏನಾರು ಹೋಗಿದ್ರೆ ಯಾರು ಹೊಣೆಗಾರ? ಇದಕ್ಕೆ ಇವ್ರಿಗೆ ಯಾರು ಭಯ ಇಲ್ಲ ಅಧಿಕಾರಿಗಳಿಗೆ. ಇವ್ರದ್ದು ಆ ಥರ ಆಗಿದೆ. ಈ ಗಾಡಿಗಳ ಮ್ಯಾಗ ತುರಣ ಆಕ್ಷನಾಗಿ ಓವರ್ಲೋಡ್ ಕೇಸ್ ಹಾಕಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು RTO ಆಫೀಸರ್ ಬಂದು ತಕ್ಷಣ ಈ ಗಾಡಿಗಳು ಓವರ್ಲೋಡ್ ಕೇಸ್ ಹಾಕ್ಬೇಕು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.